ಗುರುಜಿ, ಇನ್ನು 2024 ಮುಗೀತು, 25ಕ್ಕೆ ಕಾಲಿಟ್ಟಿದ್ದೇವೆ. ನಿಜಕ್ಕೂ ಕೂಡ ದಿನಗಳು ಎಷ್ಟು ಬೇಗ ಕಳೆದೋಯ್ತು, 2024 ಎಷ್ಟು ಬೇಗ ಮುಗ್ದೋಯ್ತು ಅನ್ನೋದೇ ಆಶ್ಚರ್ಯಕರ ಅಂತಾನೆ ಹೇಳಬಹುದು. ಸೊ ಎಲ್ಲರೂ ಕೂಡ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅಂದ್ರೆ ನಮ್ಗೆಲ್ಲ ಯುಗಾದಿನೇ ಹೊಸ ವರ್ಷ, ಬಟ್ ಆದ್ರೂ ಕ್ಯಾಲೆಂಡರ್ ಬದಲಾಗಿದೆ, 2025 ಬಂದೇ ಬಿಟ್ಟಿದೆ. ಸೊ ಏನ್ ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಒಬ್ಬ ಜ್ಯೋತಿಷಿಯಾಗಿ ಜ್ಯೋತಿಷಾತ್ಮಕವಾಗಿ 2025ನ ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ನ್ಯೂಮರಾಲಜಿಕಲಿ ನಮಗೆ ಒಂದಷ್ಟು ಹೆಚ್ಚು ಯಶಸ್ಸನ್ನು ಕೊಡುವಂಥದ್ದು. ಮತ್ತು ಇಲ್ಲಿ 2025 ಅಂದಾಗ ಒಟ್ಟಾರೆ 9 ಬರುತ್ತೆ. 9 ಅಂದಾಗ ನವಗ್ರಹಗಳ ಸಂಕೇತ ಹಾಗೂ ನವಶಕ್ತಿಗಳ ಸಂಕೇತ. ಹಾಗಾಗಿ ನವಶಕ್ತಿ ಅನ್ನುವಂಥದ್ದು ಮನುಷ್ಯನನ್ನ ವೃದ್ಧಿ ಮಾಡಲಿಕ್ಕೆ. ಮತ್ತು ಈಗ ಈ ಯುಗಾದಿ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದ್ರು ಕೂಡ ಇಲ್ಲಿ ಬರ್ತಕ್ಕಂಥದ್ದು ವಿಶ್ವಾವಸು ಸಂವತ್ಸರ ಎನ್ನುವುದಾಗಿ. ಅಂದರೆ ನಾವು ಇಷ್ಟು ದಿನ ಈಗಿದ್ದದ್ದು ಕ್ರೋಧಿ ನಾಮ ಸಂವತ್ಸರದಲ್ಲಿ, ಯುಗಾದಿಯ ನಂತರದಲ್ಲಿ ವಿಶ್ವಾವಸು ನಾಮ ಸಂವತ್ಸರ. 2025ಕ್ಕೆ ನ್ಯೂಮರಾಲಜಿಕಲಿ 9 ಅನ್ನುವಂಥದ್ದು ಎಷ್ಟು ಯಶಸ್ಸನ್ನು ಜಯವನ್ನು ಕೊಡುತ್ತೋ ಅದೇ ರೀತಿ ವಿಶ್ವಾವಸು ಅಂತಂದರೆ ವೃದ್ಧಿಯನ್ನು ಕೊಡುತ್ತೆ. ಹಾಗಾಗಿ ನಾವು ಕಂಪ್ಯಾರಿಟಿವ್ಲಿ ಏನು ಯೋಚನೆಯನ್ನು ಮಾಡ್ಬೋದು ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳಿದರೆ, ನಮ್ಮ ಕ್ರೋಧಿ ನಾಮ ಸಂವತ್ಸರದಲ್ಲಿ ಕ್ರೋಧ ಅಥವಾ ಅಸೂಯೆ, ಅಹಂಕಾರ ಅನ್ನುವಂಥದ್ದು ಜಾಸ್ತಿ ಆಗಿತ್ತು. ಅದೇ ಕ್ರೋಧಿ. ಒಂದು ಕ್ರೋಧದ ಅರ್ಥವೇ ಕ್ರೋಧಿ ಅನ್ನುವಂಥದ್ದಾಗಿ. ಅದೇ ರೀತಿ ವಿಶ್ವಾವಸು ಅನ್ನುವಂಥ ಏನು ಸಂವತ್ಸರ ಇದೆ, ಇದು ಅಭಿವೃದ್ಧಿಯನ್ನ ಮಾಡುವಂಥದ್ದು. ವಸು ರುದ್ರ ಆದಿತ್ಯ. ವಸು ಅಂದ್ರೆ ಒಂದು ಅಗೋಚರವಾಗಿರ್ತಕ್ಕಂತಹ ಶಕ್ತಿ, ಮನುಷ್ಯನನ್ನ ರಕ್ಷಣೆ ಮಾಡುವಂಥದ್ದು. ಅದು ವಿಶ್ವಾವಸು ಅನ್ನುವಂಥದ್ದು. ಇಡೀ ವಿಶ್ವಕ್ಕೆ ವಸ್ತು ದೇವತೆ ಅನ್ನುವಂಥ ರೀತಿಯಲ್ಲಿ ಈ ವಿಶ್ವಾವಸು ಸಂವತ್ಸರ ಅನ್ನೋದು ಸೂಚನೆ ಮಾಡುತ್ತೆ. ಹಾಗಾಗಿ ಸಂಖ್ಯಾಶಾಸ್ತ್ರ ಪ್ರಕಾರವಾಗಿಯೂ 2025 ಯಶಸ್ಸು. ಅದೇ ರೀತಿಯಾಗಿ ನಾವು ಜ್ಯೋತಿಷಾತ್ಮಕವಾಗಿ ಧಾರ್ಮಿಕವಾಗಿ ಯೋಚನೆಯನ್ನು ಮಾಡಿದ್ರು ಕೂಡ ವಿಶ್ವಾವಸು ಅನ್ನುವಂಥದ್ದು ಯಾರ್ಯಾರು ಇಷ್ಟು ವರ್ಷ ಕಷ್ಟದಲ್ಲಿದ್ದರೋ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ 2024ರಲ್ಲಂತೂ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ ಒಂದಷ್ಟು ಕಷ್ಟ ಆಗಿರ್ಬೋದು ಅಂತ. ಬಟ್ 2025ರಲ್ಲಿ ಈ ರೀತಿಯಾದಂತಹ ಯಾವ ಕಷ್ಟಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಹೆಚ್ಚು ಯಶಸ್ಸಿದೆ. ಎಲ್ಲರೂ ಅಪೇಕ್ಷೆ ಪಡಬಹುದು ಮತ್ತು ಈ ಭವಿಷ್ಯ ಸತ್ಯವಾಗತ್ತೆ ಅನ್ನುವಂತಹ ನಂಬಿಕೆ ನನಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.